ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿಡೇ ಸ್ಪೆಷಲ್ ಬೈ ಸಿ. ಇವತ್ತಿನ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಬಿಕಾಸ್ ಈ ಸಂಕ್ರಾಂತಿಗೆ ನಮ್ಮ ಊರಿಗೆ ಬಂದಿದ್ದೀವಿ. ನಮ್ಮ ಮನೆ ಸಂಕ್ರಾಂತಿ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತಿದ್ದೀನಿ. ರಂಗೋಲಿ, ಪೂಜೆ, ಫುಡ್ ಬಗ್ಗೆ. ಸಂಕ್ರಾಂತಿ ಅಂದ್ರೇ ಆರ್ವಿಸ್ ಫೆಸ್ಟಿವಲ್ಲು. ಈ ಟೈಮ್ನಲ್ಲಿ ರಂಗೋಲಿ ವೆರಿ ಸ್ಪೆಷಲ್ ಬಿಕಾಸ್ ಇಟ್ಸ್ ವೆಲ್ಕಮ್ಸ್ ಪ್ರಾಸ್ಪರಿಟಿ ಆ್ಯಂಡ್ ಹ್ಯಾಪಿನೆಸ್, ಪಾಸಿಟಿವ್ ಎನರ್ಜಿ ಇಂಟು ಅವರ್ ಹೋಮ್. ಆ್ಯಂಡ್ ರಂಗೋಲಿ ಮನೆ ಮುಂದೆ ಹಾಕಿದರೆ ಲಕ್ಷ್ಮೀ ದೇವಿ ಮನೆ ಬರ್ತಾಳೆ ಅಂತ ನಂಬ್ತಾರೆ. ಆ್ಯಂಡ್ ಎಕ್ಸ್ಪೆಷಲಿ ಸಂಕ್ರಾಂತಿ ಟೈಮ್ನಲ್ಲಿ ನ್ಯೂ ಕ್ರಾಪ್, ನ್ಯೂ ಬಿಗಿನಿಂಗ್, ನ್ಯೂ ಹೋಪ್ ಜೊತೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ. ಪೂಜೆಗೆ ಏನೇನು ಬೇಕೋ ಎಲ್ಲ ಅವರೇ ಮಾಡಿದ್ದು ಆ್ಯಕ್ಚುಲಿ. ಸೊ ಜಸ್ಟ್ ಹೆಲ್ಪ್ ಮಾಡಿದೆ ಅಷ್ಟೇ. ಕಲರ್ ಎಲ್ಲ ಫಿಲ್ ಮಾಡಿದ್ಮೇಲೆ ಈ ಥರ ಕಾಣ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಮಾರ್ನಿಂಗ್ ಪೂಜೆ ಸ್ಟಾರ್ಟ್ ಮಾಡಿದರು ಅಮ್ಮ. ಬಿಫೋರೇ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು ಅಮ್ಮ. ಮತ್ತು ಶಗಣಿ ಅದಕ್ಕೆಲ್ಲ ಏನೇನು ಬೇಕು, ದವಸ ಧಾನ್ಯಗಳು ಮತ್ತು ಹೂಗಳು ಅವೆಲ್ಲ. ಆ್ಯಂಡ್ ಪೂಜೆ ಮುಂಚೆನೇ ಅಮ್ಮ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು, ಎಡೆಗೆ ಏನೇನು ಕೊಡಬೇಕಂತೆಲ್ಲ. ರಂಗೋಲಿ ಮಿಡ್ಲಲ್ಲಿ ಇದೆಲ್ಲ ಇಟ್ಟು ಪೂಜೆ ಮಾಡೋದು ಪದ್ಧತಿ. ಫಸ್ಟ್ ಬಂದುಬಿಟ್ಟು ಒಂದು ಕುಂಡ್ಲ ಥರ ಮಾಡಿ ಅದರಲ್ಲಿ 5 ಥರ ದವಸ ಧಾನ್ಯಗಳು ಹಾಕ್ತಾರೆ. ಕುಂಡ್ಲನ ಬಂದುಬಿಟ್ಟು ಸಗಣಿಯಿಂದ ಮಾಡಿರ್ತಾರೆ. ಹಂಗೆ ಪಂಚಪಾಂಡವರು ಅಂತೇಳಿ 5 ಥರ ಪಾಂಡವಸ್ನ ಮಾಡಿರ್ತಾರೆ ಅದ್ರ ಜೊತೆಗೆ. ಓಕೆ, ಅವನ್ನೆಲ್ಲ ಸುತ್ತ ಇಟ್ಟು ಅದಕ್ಕೆ ಅಕ್ಕಿ ಗಿಡ, ಮಜ್ಜಿಗೆ ಹೂವು ಮತ್ತು ಅವರೆ ಹೂವು ಇಲ್ಲಿಂದ ಡೆಕೋರೇಷನ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಕುಂಬಳಕಾಯಿ ಮತ್ತು ಮೆಣಸಿನ್ಕಾಯಿ, ಕ್ಯಾರೆಟು ಇವನ್ನೆಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ಎಡೆಗಂತ ಹೇಳಿ ಅಮ್ಮ ಸಜ್ಜೆ ರೊಟ್ಟಿ ಮತ್ತು 5 ಥರ ಪಲ್ಯಗಳನ್ನು ರೆಡಿ ಮಾಡಿದರು. ಸೊ ಅದನ್ನು ಎಡೆಗೆ ಇಟ್ಟು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬ ಎಲ್ಲ ಮುಗೀತು. ಈ ಕಮಿಂಗ್ ಟು ಮೈ ಫೇವ್ರೆಟ್ ಪಾರ್ಟು, ಅದೇ ಫುಡ್ ಬಗ್ಗೆ. ಫುಡ್ ಬಂದುಬಿಟ್ಟು ನಮ್ಮ ಮನೇಲಿ ಇವತ್ತು ಸಜ್ಜೆ ರೊಟ್ಟಿ ಮಾಡಿದ್ದು, ಅದ್ರ ಜೊತೆ 5 ಥರ ಪಲ್ಯ ಮಾಡಿದ್ರು ಅಂತ ಹೇಳಿದ್ನಲ್ವ. ಅದರಲ್ಲಿ ಬಂದುಬಿಟ್ಟು ಕಡಲೆಕಾಳು ಮತ್ತು ತೊಗರಿಕಾಳು ಹಾಕಿ ಪಲ್ಯ ಮಾಡಿದರು. ಮತ್ತು ಎಲ್ಲ ಥರ ತರಕಾರಿ ಮತ್ತು ಕಾಳುಗಳು ಹಾಕಿ ಭತ್ತ ಅಂತೇಳಿ ಮಾಡ್ತಾರೆ ನಮ್ಮ ಸೈಡು. ನಿಮ್ಮ ಸೈಡ್ ಏನಂತ ಹೇಳ್ತಾರೆ ಅಂತೇಳಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಮತ್ತು ಚಳ್ಳಂಬ್ರಿಕಾಯಿ ಪಲ್ಯ ಮತ್ತು ಎಳ್ಳು ಬೆಲ್ಲ ಪುಡಿ, ಶೇಂಗಾ ಬೆಲ್ಲ ಪುಡಿ, ಇವೆಲ್ಲ 5 ರಕ ಪಲ್ಯ ಮಾಡ್ತಾರೆ. ಸೊ ಇವೆಲ್ಲ ಸಜ್ಜೆ ರೊಟ್ಟೆ ಜೊತೆ ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ. ನಿಮ್ಮ ಮನೇಲಿ ಯಾವ ಥರ ಪಲ್ಯ ಮಾಡಿದ್ರು ಅಂತೇಳಿ ಕಮೆಂಟ್ ಮಾಡಿ ನೋಡೋಣ. ಇದಾಗಿತ್ತು ನಮ್ಮ ಸಂಕ್ರಾಂತಿ ಸ್ಪೆಷಲ್ ಬ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆ ಸಿಗೋಣ. ಥ್ಯಾಂಕ್ ಯು.